ಕಾಂಗ್ರೆಸ್ ಅಲ್ಲಿ ನಾವು ಎಷ್ಟೇ ದೊಡ್ಡ ಲೀಡರ್ ಆದ್ರೂ ಫಸ್ಟು ನಾವೆಲ್ಲ ಪಾರ್ಟಿ ಆಫೀಸ್ ಹೋದ ತಕ್ಷಣ ಅದು ನಮ್ಮ ದೇವಸ್ಥಾನ, ನಾವೆಲ್ಲ ಕಾರ್ಯಕರ್ತರು, ಇದು ನಮ್ಮ ತಲೆಯಲ್ಲಿ. ಸ್ಟೇಜಲ್ಲಿ ಇದ್ದವ್ರು ಎಷ್ಟು ಗೌರವ ಇರ್ತದೋ ಕೆಳಗಡೆ ಕೂತಿರೋದು ಅಷ್ಟೇ ಗೌರವ ಇರ್ತದೆ ಕೂಡ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಬಂಧುಗಳೇ, ನಾನು ಇವತ್ತು ಕಾಪು ದೇವಸ್ಥಾನಕ್ಕೆ ನಮ್ಮ ಮುಖಂಡರುಗಳು ಆಹ್ವಾನ ಕೊಟ್ಟಿದ್ದು. ಒಂದೇ ಕಾರ್ಕಳದಲ್ಲಿ ಪಕ್ಷದ ಕಾರ್ಯಕ್ರಮ ಅಂತೇಳಿ ಉದಯ್ ಕುಮಾರ್ ಶೆಟ್ಟರು ತಿಳಿಸಿದ್ರು. ಸೊ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ನಾನು ಇನ್ನು ಅಸೆಂಬ್ಲಿ ಪ್ರಾರಂಭ ಆಗ್ತದೆ, ಬರ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ ಅಂತೇಳಿ ನಾನು ಅನೇಕ ಕಡೆ ಪ್ರವಾಸದಲ್ಲಿ ಇಟ್ಕೊಂಡು ಇವತ್ತು ಬಿಡು ಮಾಡಿಕೊಂಡು ಬಂದಿದ್ದೇನೆ. ಇದು ನಿಮ್ಮ ಜಿಲ್ಲಾ ಆಫೀಸ್ನಲ್ಲಿ ತಾವೆಲ್ಲ ಮುಖಂಡರೆಲ್ಲ ತಾವೆಲ್ಲ ಸೇರಿದ್ದೀರಿ. ಈಗ ತಾನೇ ನಾನು ಬ್ರಹ್ಮಾವರದ ಸಕ್ಕರೆ ಫ್ಯಾಕ್ಟ್ರಿಗೆ ನಮ್ಮ ಪಕ್ಷದ ಮುಖಂಡರು ಹೋರಾಟದಲ್ಲಿ ಭಾಗಿಯಾಗಿ ಬಂದಿದ್ದೇನೆ. ಹೆಚ್ಚಿಗೆ ಭಾಷಣ ಮಾಡೋದಿಲ್ಲ, ಏನಿಲ್ಲ. ನನಗೇನಂದ್ರೆ ಒಂದು ದೊಡ್ಡ ಚಿಂತನೆ, ಇದು ಹಿಂದೆ ಎಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಈ ಜಿಲ್ಲೆಯಲ್ಲಿ ಬಹುಶಃ ಹೆಚ್ಚು ಶಾಸಕರು ಇಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಯ್ಕೆಯಾಗಿ ಬರ್ತಾ ಇದ್ರು. ಈಗ ಯಾಕೆ ಆಗ್ಲಿಲ್ಲ? ಚಿಕ್ಕಮಗಳೂರಲ್ಲಿ 5 ಗೆದ್ದಿದ್ದೀವಿ, ನಾಲ್ಕೆಲ್ಲೂ ಗೆದ್ದಿದ್ದೀವಿ, ಕೂರ್ಗಲ್ಲಿ ಗೆದ್ದಿದ್ದೀವಿ, ಮಂಗಳೂರು ಉಡುಪಿಯಲ್ಲಿ ಯಾಕೆ ಬರಲಿಲ್ಲ? ಇದು ನನಗೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಇಲ್ಲ ನಾವು ಕ್ಯಾಂಡಿಡೇಟು ಮಾಡಿದ ಸರಿಗೋ, ಇಲ್ಲ ಜನರಿಗೆ ನಮ್ಮ ಈ ಆಚಾರ ವಿಚಾರಗಳನ್ನ ತಲುಪಿಸ್ಲಿಕ್ಕೆ ಆಗಿಲ್ವೋ, ಇವೆಲ್ಲ ಕೂಡ ನೀವುಗಳೇ ಲೀಡರ್ಸ್ ಅಂತ ಏನು ನೀವು ಅನ್ಕೊಂಡಿದ್ದೀರಿ, ನೀವೇ ಇದ್ರ ಬಗ್ಗೆ ಒಂದು ದೊಡ್ಡ ಸಮಾಲೋಚನೆ ಮಾಡಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮೊನ್ನೆ ನಾನು ರೀಸೆಂಟ್ ಆಗಿ ಒಂದು ಸ್ಮಾಲ್ ಸರ್ವೆ ನಾನು ಮಾಡಿಸಿದ್ದೀನಿ. 86 ಜನ ಏನೋ ಸೋತಿದ್ದಾರೆ. ನಾನೀಗಾಗಲೇ ಹೊಸ ಕ್ಯಾಂಡಿಡೇಟ್ಗಳನ್ನ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಹೊರಟಿದ್ದೇನೆ. ಯಾರು ಬರ್ಬೋದು, ಎಷ್ಟು ಸಾಧ್ಯತೆ ಇದೆ ಅಂತ. ಅದರಲ್ಲಿ 60 ಕ್ಷೇತ್ರಗಳಲ್ಲಿ ಗೆಲ್ಲಲಿಕ್ಕೆ ಒಂದು ಹೋರಾಟ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ನಿಮ್ಮಲ್ಲೂ ಕೂಡ ಉಡುಪಿಲಿ, ಮಂಗಳೂರಲ್ಲಿ ಕನಿಷ್ಠ ಒಂದು 7-8 ಕ್ಷೇತ್ರ ಕೂಡ ಗೆಲ್ಲಲಿಕ್ಕೆ ಎಲ್ಲ ತರದ ಅವಕಾಶ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.